ಕರ್ನಾಟಕ ರಾಜ್ಯ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾಸಿಕ ಸರಾಸರಿ 36,000 ಕನಿಷ್ಠ ವೇತನ ನಿಗದಿ, ಕಾರ್ಮಿಕ ಸಂಹಿತೆಗಳಿಗೆ ಕರ್ನಾಟಕ ತಿದ್ದುಪಡಿಗಳಿಗಾಗಿ ಕಾಯಮೇತರ ಕಾರ್ಮಿಕರ ಕಾಯಂಗೆ ಶಾಸನಕ್ಕಾಗಿ ಒತ್ತಾಯಿಸಿ ಮನವಿ ಪತ್ರ. ವೈಜ್ಞಾನಿಕವಾಗಿ ಎಲ್ಲ ಕಾರ್ಮಿಕರು ಕನಿಷ್ಠ ವೇತನ ನಿಗದಿಪಡಿಸಿ ಜಾರಿ ಮಾಡಿದೆ. ವೇತನ ನಿಗದಿ ಮಾಡದೆ ಬಹುತೇಕ ಉದ್ಯಮಿಗಳಿಗೆ ಏಕರೂಪ ಹಾಗೂ ಹಿಂದೆ ಇದ್ದ 4 ವಲಯಕ್ಕೆ ಬದಲಾಗಿ 3 ವಲಯಗಳಾಗಿ ಮಾಡಿ ಮೇ 22ರಿಂದ ಹೊರಡಿಸಿದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಹೋರಾಟ ಸ್ಥಳಕ್ಕೆ ಮಾನ್ಯ ಸಾಹೇಬರು ಬಂದಿದ್ದಾರೆ. ಈ ಹೋರಾಟದ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಮನವಿಯನ್ನ ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸಲು ಹೇಳ್ತಾ ಇದ್ದೇವೆ. ಸನ್ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ನೀಡುತ್ತಿರುವ ಮನವಿ ಪತ್ರ ಏನೆಂದರೆ, ಕಳೆದ 4 ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಕೊನೆಗೂ ತಾವು ಆದೇಶ ಮಾಡಿ ದುಡಿಯುವ ಜನರಿಗೆ ಕನಿಷ್ಠ ವೇತನ ಜಾರಿ ಮಾಡಲು ಕ್ರಮ ವಹಿಸಿದ್ದೀರಿ. ತಮಗೆ ಗ್ರಾಮ ಪಂಚಾಯಿತಿ ನೌಕರ ಸಂಘ CITU ರಾಜ್ಯ ಸಮಿತಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಅಂತಿಮ ಅಧಿಸೂಚನೆಯನ್ನು ನಾವು ಸ್ವಾಗತಿಸುತ್ತೇವೆ. ಕಳೆದ ಹಲವಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ನೌಕರರ ಕೆಲವು ಪ್ರಮುಖ ಬೇಡಿಕೆಗಳು ಇತ್ಯರ್ಥವಾಗದೆ ಬಾಕಿ ಉಳಿದುಕೊಂಡಿವೆ. ಸಚಿವರ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಟಚ್ ಮಾಡಿದ ಸಲಾಗ ಸರ್ಕಾರ ಗೌರವಿಸುವುದರ ಜೊತೆಯಲ್ಲಿ ಸರ್ಕಾರಕ್ಕೆ ಧನ್ಯವಾದ ಹೇಳೋದು. ಗ್ರಾಮ ಪಂಚಾಯತ್ ಬಾಲ ಮತ್ತೆ ಬಂದ ಕೊಡ್ತೀನಿ ರಾಣಿ ಪೇಡ ಸರ್, ಇವತ್ತಿನ ದಿನ ತಾವುಗಳೊಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿರ್ತಾರೆ. ಯಾಕೆ ಸರ್, ಏನಾಗಿದೆ? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ರಾಜ್ಯ ಸಮಿತಿಯ ಒಂದು ನಿರ್ಣಯದ ಮೇರೆಗೆ ನಮಗೆ ಜಿಲ್ಲಾ ಸಮಿತಿಗೆ ನಿರ್ದೇಶನ ಕೊಟ್ಟರು ರಾಜ್ಯ ಸಮಿತಿಯವರು. ಈಗಾಗಲೇ ಕನಿಷ್ಠ ವೇತನ ಸಂಬಂಧಪಟ್ಟಾಗ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಬೇಕಂಥದ್ದು ನಿರ್ಣಯ ಆಗಿತ್ತು. 22ನೇ ತಾರೀಕು, ಇದೇ ತಿಂಗಳು 22ನೇ ತಾರೀಕಿಗೆ ರಾಜ್ಯ ಒಂದು ಸರ್ಕಾರದವ್ರು ನಮಗೇನಪ್ಪ ಅಂತಂದ್ರೆ ಕನಿಷ್ಠ ವೇತನ ಶೇಕಡ 60% ಎಲ್ಲ ವಲಯಕ್ಕೆ ಹೆಚ್ಚಿಗೆ ಮಾಡಿ ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದರಿಂದ ನಾವು ಮುತ್ತಿಗೆಯನ್ನು ವಾಪಸ್ಪಡೋದು. ಇವತ್ತಿನ ದಿವಸ ಮುಖ್ಯಮಂತ್ರಿಗಳಿವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಏನು ಮಾಡ್ಲಿಕ್ಕೈತೀವಪ್ಪ ಅಂತಂದ್ರೆ, ನಾವು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕನಿಷ್ಠ ವೇತನ ಸಂಬಂಧಪಟ್ಟಿರ್ತಕ್ಕಂಥ ಆದೇಶವನ್ನು ಸ್ವಾಗತ ಮಾಡ್ತೀವಿ. ಅದರಿಂದ ನಮಗೊಂದು ಸ್ವಲ್ಪ ಅನುಕೂಲ ಆಗ್ತದೆ, ಇಲ್ಲ ಅಂತಲ್ಲ. ಆದರೂ ನಾವು 1989ರಿಂದ ಇಲ್ಲಿವರೆಗೆ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ನಮ್ಮ ನಡೆ ಏನಪ್ಪ ಅಂತಂದ್ರೆ, ನಮಗೆ ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಹಾಡಬೇಕಾಗಿದೆ. ನಮಗೆ ಇವತ್ತಿನ ದಿವಸ ನಾವು ಮನವಿಯನ್ನು ಏನು ಮಾಡ್ತೀವಿ ಅಂತ ಮುಖ್ಯವಾಗಿಪ್ಪ ಅಂತಂದ್ರೆ, ನಮಗೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರು ಏಕಕಾಲಕ್ಕೆ ಸರ್ಕಾರ ನೌಕರನ್ನು ಘೋಷಣೆ ಮಾಡಬೇಕು. ಆಮೇಲೆ ಕೆಲವೊಂದು ನಮಗೆ ಸವಲತ್ತುಗಳು ಗ್ರಾಮ ಪಂಚಾಯತ್ ನೌಕರರಿಗೆ ಅನುಮೋದನೆ ಇಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಕನಿಷ್ಠ ವೇತನ ಆಗಲಿ, ಆಮೇಲೆ ಏನಪ್ಪ ಅಂತಂದ್ರೆ ಈಡುಗಂಟಾಗಲಿ, ಆಮೇಲೆ ಮರಣೋಪರಾಂತ ಏನಪ್ಪ ಅಂತಂದ್ರೆ ಮರಣೋಪರಾಂತ ನಮ್ಗೆ ಏನು ಸಿಗಬೇಕಾದಂಥ ಮೊತ್ತ ಅಲ್ಲಿ ಅದು ಸಿಗ್ತಾಯಿಲ್ಲ. ಆ ಕಾರಣಕ್ಕಾಗಿ ಅನುಮೋದನೆ ಆದರೂ ಸಹಿತ, ಅನುಮೋದನೆ ಆಗಲಿಲ್ಲ ಸಹಿತನೂ ಈ ಒಂದು ಏನು ನಮ್ಗೆ ಸೌಲಭ್ಯ ಸಿಗಬೇಕಾಗಿದೆ ಅದನ್ನು ಸಿಗಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಅಡೆತಡೆಗಳದಾವು. ನಮಗೇನಪ್ಪ ಅಂತಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರದವರು ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಮತ್ತು ಕರುವಿಸಲುಗಾರರಿಗೆ ಮಾಡಿರ್ತಕ್ಕಂಥ ಬಡ್ತಿಯನ್ನು ಹೋದ ವರ್ಷ ರಾಜ್ಯ ಮಟ್ಟಕ್ಕೆ ಮಾಡಿದ್ದಾರೆ. ಅದರಿಂದ ನಮ್ಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಅನ್ಯಾಯ ಆಗಿರ್ತದೆ. ಅದರಿಂದ ಬಿಜಾಪುರಕ್ಕೂ ಅತಿವಾಗಿರ್ತಕ್ಕಂಥ ಅನ್ಯಾಯ ಆಗ್ಯದ. ಅದನ್ನು ಸರಿಪಡಿಸಬೇಕು. ಮೊದಲು ಏನಪ್ಪ ಅಂತಂದ್ರೆ, ಯಾವ ರೀತಿ ನೇಮಕಾತಿಯನ್ನು ಮಾಡ್ತಿದ್ರು ಅದೇ ರೀತಿ ಜಿಲ್ಲಾ ಮಟ್ಟದೊಳಗೆ, ಜಿಲ್ಲಾ ಪಂಚಾಯತ್ ಹಂತದೊಳಗೆ ನೇಮಕಾತಿಯನ್ನು ಮಾಡಬೇಕು. ಯಾವಾಗ ನೇಮಕಾತಿ ಆಗ್ತದೆ ಆ ಜಿಲ್ಲೆಗೆ ಸರಿಯಾಗಿರ್ತಕ್ಕಂಥ ನ್ಯಾಯನ ಒದಗಿಸ್ಲಿಕ್ಕೆ ಆಗ್ತದೆ. ಆಮೇಲೆ ನಮ್ಮಲ್ಲಿ ಇತ್ತೀಚೆಗೆ ಗ್ರಾಮ ಪಂಚಾಯತಿ ಒಳಗೆ ಸ್ವಚ್ಛತಾಗಾರ ಮತ್ತು ಇವರು ಏನಪ್ಪ ಅಂತಂದ್ರೆ ಸ್ವಚ್ಛವಾಹಿನಿಯವರು ಬಂದಿದ್ದಾರೆ. ಅವರಿಗೂ ಕೂಡ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ನಮ್ಮದು ಮನವಿ ಅದ. ಆಮೇಲೆ ನಮ್ಮಲ್ಲಿ ವೇತನಕ್ಕಾಗಿ ನಾವು ಮೂಲವಾಗಿರ್ತಕ್ಕಂಥ ಬೇಡಿಕೆ ಇಟ್ಟಿದ್ದು 36,000 ರೂಪಾಯಿ. ಈ ಒಂದು ವೇತನಕ್ಕಾಗಿ ಇವರು ಜಾರಿ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಮಗೊಂದು 21,000ರಿಂದ 23,000 ರೂಪಾಯಿ ಹೆಚ್ಚಿಗೆ ಆಗ್ತಕ್ಕಂಥ ಒಂದು ಭಾವನೆ ಅದ. ಇದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಈಗಿರ್ತಕ್ಕಂಥ ಬೆಲೆ ಏರಿಕೆ ಅನುಗುಣವಾಗಿ ನಮಗೆ 36,000 ರೂಪಾಯಿ ಏನಪ್ಪ ಅಂತಂದ್ರೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತಕ್ಕಂಥ ಒತ್ತಾಯ ಮಾಡ್ತೀವಿ. ಇದಕ್ಕೆ ನಾವು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತಿನ ದಿವಸ ಸ್ಟ್ರೈಕ್ ಅದ. ಈ ಮೂಲಕ ಏನು ಸರ್ಕಾರ ನಮ್ಮದು ಮುಂದಿನ ಎಲ್ಲ ಬೇಡಿಕೆಗಳು ಈಡೇರಿಸಬೇಕಂತ ಒಂದು ಮನವಿ ಮಾಡಿ ನಮ್ಮದು ಮಾತು ಮುಗಿಸ್ತೀವಿ. ಸರ್, ಮುಂಬರುವ ದಿನಮಾನಗಳಲ್ಲಿ ನಿಮ್ಮ ಬೇಡಿಕೆ ಈಡೇರಲಿಕ್ಕಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಮುಂದಿನ ಹೋರಾಟ ನೋಡ್ರಿ, ನಾವು ಈಗಾಗಲೇ
ರಾಜ್ಯ ಮಟ್ಟದಾಗ ಫ್ರೀಡಮ್ ಪಾರ್ಕ್ನ ಮಾಡೀವಿ, ಜಿಲ್ಲಾ ಪಂಚಾಯತಿ ಹಂತದೊಳಗೆ ಮಾಡಿದ್ವಿ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದ್ದೀವಿ. ಒಂದು ವೇಳೆ ಸರ್ಕಾರ ಮಣಿದಿದ್ದರೆ ಮುಂದೆ ಇದಕ್ಕಿಂತ ಏನಪ್ಪ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ಬೋದು. ಸರ್ ತಮ್ಮ ಹೆಸರು? ಲಾಲ್ ಅಹಮದ್ ಶೇಖ್ ಅಂತ ಹೇಳಿ ರಾಜ್ಯ ಕಾರ್ಯದರ್ಶಿ ಇದೆ, ಗ್ರಾಮ ರಾಜ್ಯ ಪಂಚಾಯತ್ ಕಾರ್ಯದರ್ಶಿ ಇದ್ರಿ ಏನು? ಗ್ರಾಮ ಪಂಚಾಯತ್ ನೌಕರ ಸಂಘ. ಓಕೆ, ಥ್ಯಾಂಕ್ ಯು ಸರ್. ಹಾಂ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಪರವಾಗಿ ಈ ಕನಿಷ್ಠ ವೇತನದ ಸಲುವಾಗಿ ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ಎಲ್ಲ ಅಂದರೆ ಗ್ರಾಮ ಪಂಚಾಯಿತಿಯ ನೌಕರರಾಗಿರ್ತಕ್ಕಂಥ ಕರವಸೂಲಿಗಾರರು, ನೀರುಗಂಟಿಗಳು ಹಾಗೂ ಸಿಪಾಯಿಗಳು ಹಾಗೂ ಸ್ವಚ್ಛತೆಗಾರರು ಹಾಗೂ ಸ್ವಚ್ಛವಾಹಿನಿ ನೌಕರರು ಎಲ್ಲ ನೌಕರರು ಬಂದಿದ್ದಾರೆ. ಅದರ ಜೊತೆಗೆ CITUವಿನ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಏನು ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ ಸ್ಥಳಕ್ಕೆ ಬಂದು ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಈ ಮೂಲಕ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆ ಒಂದು ಮನವಿಯನ್ನು ನಮ್ಮ ಮೂಲಕ ಏನು ತೆಗೆದುಕೊಂಡಿದ್ದೀರಲ್ಲ, ಆ ಮನವಿಯನ್ನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ತಮ್ಮ ಮುಖಾಂತರ ನಮ್ಮ ಪತ್ರವನ್ನು ಸಲ್ಲಿಸಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರಶೇಖರ್ ವಾಲಿಕಾರ್ ಅಂತ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಜಿಲ್ಲಾ ಸಮಿತಿಯ ಮುಖಂಡರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.